ದೇಶದ ರಾಜಕೀಯ ವ್ಯವಸ್ಥೆಯನ್ನೇ ತಿರುಗುಮರುಗು ಮಾಡಬಲ್ಲಂತಹ ಶಕ್ತಿ ಇರುವಂಥವರು ದೇಶದ 84 ಲೋಕಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕರಾಗುವಂತ ಹೇಳುವಂಥವರು ಮತ್ತು ಈ ದೇಶದಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಅರಾಜಕತೆಯನ್ನು ಹುಟ್ಟಾಕ್ತೀವಿ ಅಂತ ಹೇಳುವಂತಹ ಈ ಮುಸ್ಲಿಂ ಸಮುದಾಯದವರನ್ನು ನಾವು ಹೆಂಗ್ರಿ ಅಲ್ಪಸಂಖ್ಯಾತರು ಅಂತ ಹೇಳೋದು. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಈ ಮುಂಚೆಯೇ ಸ್ಪಷ್ಟಪಡಿಸಿದೆ. ಏನಂತ ಹೇಳಿದ್ರೆ, ಸಂಸತ್ತು ನಿಮ್ಮ ಬಳಿಯಲ್ಲಿರ್ಬೋದು, ಆದರೆ ರಸ್ತೆಗಳನ್ನು ನಾವು ನಮ್ಮ ಕೈಯಲ್ಲಿದೆ ರಸ್ತೆಗಳು, ನಾವು ರಸ್ತೆಗಿಳಿದು ಹೋರಾಟ ಮಾಡ್ತೀವಿ ಅಂತ. ಹಾಗಾಗಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಈ ಒಂದು ಬಿಲ್ನ ವಿರುದ್ಧವಾಗಿ ಏನಾದರೂ ತೀರ್ಪು ಬಂದರೆ ನಾವು ಇದು ದೇಶದಾದ್ಯಂತ ಶಾಹೀನ್ ಬಾಗ್ ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳುವಂಥ ವಿಷಯ ನಡೆದಿರೋದು. ಅಸ್ಕರ್ ಅಲಿ ಅಂತ ಹೇಳುವಂತಹ ಒಬ್ಬರು ಇವರ ಮಣಿಪುರದಲ್ಲಿರುವಂಥ ಇವರ ನಿವಾಸಕ್ಕೆ 5,000ಕ್ಕೂ ಹೆಚ್ಚಿನ ಮುಸಲ್ಮಾನರು ಬಂದು ಬೆಂಕಿಯನ್ನು ಇಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ವಕ್ತ್ ಬಿಲ್ನ ತಿದ್ದುಪಡಿಯನ್ನು ಸಮರ್ಥನೆ ಮಾಡಿದ್ದಕ್ಕೋಸ್ಕರ ಇವತ್ತು ಅವರ ಮನೆಗೆ ಬೆಂಕಿಯನ್ನು ಹಾಕಿದ್ದಾರೆ. ನ್ಯಾಯಾಲಯ ಕೊಡುವಂಥ ತೀರ್ಪಿಗೆ ಇವತ್ತು ಮುಸ್ಲಿಂ ಸಮಾಜದ ಯಾರು ಪ್ರಜ್ಞಾವಂತರಿದ್ದಾರೆ ಅವರು ಭದ್ರಾಗಿರಬೇಕು. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ವಕ್ತ್ ಬೋರ್ಡ್ನಲ್ಲಿ ನಡೆದಂತಹ ವ್ಯಾಪಕ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಬೇಕು ಅನ್ನೋ ವಿಷಯ ಇಟ್ಕೊಂಡು ಯಾರು ಹಿಂಬಾಲಕರು ಇರ್ತಾರೋ, ಯಾರು ಪ್ರಚೋದನೆಗೆ ಒಳಪಡ್ತಾರೋ ಅಂಥವ್ರನ್ನ ಎತ್ತಿ ಕಟ್ಟಿ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ತೆರೆಮರೆಯ ಹಿಂದೆ ನಡೀತಾ ಇರತಕ್ಕಂಥದ್ದು. ಒಂದು ನಮ್ಮನ್ನು ಆಳುವಂಥ ರಾಜಕೀಯ ಪಕ್ಷಗಳು ದೂರದೃಷ್ಟಿಯಿಂದ ದೇಶದ ಭದ್ರತೆಗೆ ಪೂರಕವಾಗಿ ಕೆಲಸ ಮಾಡಬೇಕೇ ಹೊರತು ಇವರ ವೋಟ್ ಬ್ಯಾಂಕನ್ನು ಭದ್ರಪಡಿಸ್ಕೊಳ್ಳೋ ರೀತಿಯಲ್ಲಿ ದೃಷ್ಟಿತ್ವ ಇವ್ರದ್ದು. ಅವತ್ತೇ ಇವರೆಲ್ಲ ಇದನ್ನು ವಿರೋಧ ಮಾಡಿದಿದ್ರೆ ಮನಮೋಹನ್ ಸಿಂಗ್ರಾಗಲಿ, ಪಿ ವಿ ನರಸಿಂಹರಾವ್ ಅವರಾಗಲಿ ಇಂಥ ಒಂದು ಸಂವಿಧಾನಕ್ಕೂ ಮೀರಿದಂತಹ ಅಪರಿಮಿತವಾದ ಅಧಿಕಾರವನ್ನು ಕೊಡಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ರೀ. ವಕ್ಫ್ ಬಿಲ್ನ ತೀರ್ಪು ಏನಾದರೂ ಮುಸ್ಲಿಮರಿಗೆ ಒಪ್ಪಿಗೆ ಆಗದ ರೀತಿಯಲ್ಲಿ ಬಂದರೆ ಈ ದೇಶವನ್ನು ಒಂದು ಅರಾಜಕತೆಗೆ ದೂಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳುವಂತಹ ವಿಷಯಕ್ಕೆ ಪುಷ್ಟಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸಭೆಯಲ್ಲಿ 233 ಜನ ಏನು ಶಾಸಕರು ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದರಲ್ಲಿ ಬಹುತೇಕರೆಲ್ಲ ಹಿಂದೂಗಳೇ ತಾನೇ ಇರೋದು. ಹಂಗಂದ್ರೆ ಇವ್ರಿಗೆ ದೇಶದ ಭವಿಷ್ಯಕ್ಕಿನ್ನ, ದೇಶದ ಭದ್ರತೆ ಸಮಗ್ರತೆಗಿನ್ನ ಮಿಗಿಲಾಗಿ ಮುಂದಿನ ದಿನಗಳಲ್ಲಿ ನಮ್ಮ ವೋಟ್ ಬ್ಯಾಂಕ್ಗೆ ಎಲ್ಲಿ ಸಂಚಕಾರ ಬರುತ್ತೋ ಅಂತ ಹೇಳುವಂಥ ಈ ಸಂಸದರಿದಾರಲ್ಲ, ಇವರು ಈ ದೇಶದ ಭದ್ರತೆಗೆ ಮಾರಕ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಇನ್ನು ಉಮೀದ್ನ ಚಿತ್ತ ಸುಪ್ರೀಂ ಕೋರ್ಟ್ನತ್ತ. ನಾನಿವತ್ತು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊನ್ನೆ ವಕಫ್ ಬಿಲ್ನ ತಿದ್ದುಪಡಿಗೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಅಂಗೀಕಾರವನ್ನು ಪಡೆದುಕೊಳ್ಳಲಾಯಿತು. ತದನಂತರ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತವನ್ನು ಹಾಕಿದ್ದಾಯಿತು. ವಕಫ್ ಬಿಲ್ ಇನ್ನು ಉಮೀದ್ ಅಂತ ಅಧಿಕೃತವಾಗಿ ಘೋಷಣೆಯೂ ಆಗೋಯಿತು. ಇನ್ನು ಕಾನೂನುಗಳಷ್ಟೇ ಜಾರಿಗೆ ಬರಬೇಕಾಗಿರೋದು ಬಾಕಿ ಇದೆ. ಇಂತಹ ಸಮಯದಲ್ಲಿ ಕೆಲವು ರಾಜಕೀಯ ಪಕ್ಷಗಳು ಇವತ್ತು ಸುಪ್ರೀಂ ಕೋರ್ಟ್ನ ಕದವನ್ನು ತೊಟ್ಟಿರ್ತಕ್ಕಂಥದ್ದು. ನಮಗೆ ಇದರಲ್ಲಿ ಅಸಂವಿಧಾನಿಕವಾಗಿದೆ ಈ ತಿದ್ದುಪಡಿ, ಇದನ್ನು ರದ್ದುಪಡಿಸಬೇಕು ಅಂತ. ಹಾಗಾಗಿ ನ್ಯಾಯಾಲಯ ಯಾವ ನಿಲುವನ್ನು ಹೊಂದಬಹುದು, ಈ ಬಿಲ್ ಏನಾದರೂ ಕ್ಯಾನ್ಸಲ್ ಆಗಿಬಿಡುತ್ತಾ, ಇಂಥ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಮತ್ತು ಈಗ ಮುಸ್ಲಿಂ ಸಂಘಟನೆಗಳಲ್ಲೇ ಒಂದು ವಿಭಿನ್ನವಾದ ನಿಲುವುಗಳಿದೆ. ಈ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ನಾನು ಏನು ಜ್ಞಾನವನ್ನು ಹೊಂದಿದ್ದೇನೋ ಅದನ್ನು ವಿವರಣೆ ಮಾಡುವಂತಹ ಒಂದು ಕಿರು ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ಇವಾಗ ಕಳೆದ ವಾರ ಏನಾಗುತ್ತೆ, ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ನ ಸಂಶೋಧನೆ ಬಿಲ್ ಪಾಸಾಗುತ್ತೆ. ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತವನ್ನು ಹಾಕಿದ್ದಾರೆ. ಆದರೆ ಇದನ್ನು ಕಂಡು ಮೈಯೆಲ್ಲ ಉರಿಯಾಗಿರತಕ್ಕಂಥ ಕೆಲವು ರಾಜಕೀಯ ಪಕ್ಷಗಳು, AIM ಇರ್ಬೋದು, ಆ್ಯಪ್ ಇರ್ಬೋದು, ಮತ್ತು DMK ಇರ್ಬೋದು, SP ಇರ್ಬೋದು, ಮತ್ತು ಟೋಟಲಾಗಿ ಹೇಳ್ಬೇಕಂದ್ರೆ ಇಂಡಿ ಮೈತ್ರಿಕೂಟದ ಹಲವಾರು ಪಕ್ಷಗಳು ಇವತ್ತು ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿದ್ದಲ್ಲದೆ ಹೆಸರಾಂತ ನ್ಯಾಯವಾದಿಗಳು ಏನಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ನ ಮೇಲೆ ಒತ್ತಡವನ್ನು ಹೇರ್ತಾ ಇರ್ತಕ್ಕಂಥದ್ದು. ಈ ವಕ್ಫ್ ಬಿಲ್ ಸಂಶೋಧನೆ ಬಿಲ್ ಏನಾಗಿದೆ ಇವತ್ತು ಇದನ್ನು ಉಮೀದ್ನ ರದ್ದುಪಡಿಸಬೇಕು, ಆದಷ್ಟು ತ್ವರಿತವಾಗಿ ವಿಚಾರಣೆಯನ್ನು ತಗೋಬೇಕಂತ. ಆದರೆ ನ್ಯಾಯಾಲಯ ಇವ್ರಿಗೆಲ್ರಿಗೂ ತಣ್ಣೀರು ಹಚ್ಚುವಂಥ ಕೆಲಸವನ್ನು ಮಾಡಿದೆ. ಈ ಬಿಲ್ಲಿಗೆ ಏನು ಅಷ್ಟು ತ್ವರಿತವಾಗಿ ವಿಚಾರಣೆ ಮಾಡಬೇಕಾಗಿರೋಂಥ ಅವಶ್ಯಕತೆ ಏನಿಲ್ಲ, ಈಗ ಏನು ಸಂಖ್ಯಾಧಾರಿತವಾಗಿ ಬರಲಿ ಅಂತ ಹೇಳುವಂಥ ನಿಲುವನ್ನು ಹೊಂದಿದೆ. ಅಂದರೆ ವಿಚಾರಣೆ ಮಾಡ್ತೀವಿ, ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೋರ್ಟು ಇವಾಗ ಹೇಳಿರ್ತಕ್ಕಂಥದ್ದು. ಆದರೆ ನಾವಿಲ್ಲಿ ನೋಡಬೇಕು, ಈ ಮುಸ್ಲಿಂ ಸಂಘಟನೆಗಳಲ್ಲೇ ಈಗ 2 ವಿಧವಾದಂತಹ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಜಮಿಯತ್ ಉಲೇಮಾ ಹಿಂದ್ ಅಂತ ಹೇಳುವಂಥ ಒಂದು ಮುಸ್ಲಿಂ ಸಂಘಟನೆ, ಮದನಿ ಅನ್ನೋ ಅಧ್ಯಕ್ಷರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನಾವು ಆದಿ ಬೀದಿಯಲ್ಲಿ ಇಳಿದು ಗಲಾಟೆ ಮಾಡಿ ಮುಸ್ಲಿಂ ಸಮಾಜಕ್ಕೆ ಕೆಟ್ಟ ಹೆಸರನ್ನು ತರೋದು ಬದಲು ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಇದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡೋಣ ಅಂತ ಅವ್ರು ಹೇಳಿಕೆಯನ್ನು ಕೊಟ್ಟರೆ, ಜಮಿಯತ್ ಇಸ್ಲಾಮೇ ಹಿಂದ್ ಅಂತ ಹೇಳುವಂಥ ಒಂದು ಸಂಘಟನೆಯ ಹುಸೇನಿ ಅನ್ನುವಂಥ ಅಧ್ಯಕ್ಷ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಸರ್ವೋಚ್ಚ ನ್ಯಾಯಾಲಯವೇ ಎಲ್ಲದಕ್ಕೂ ಮಿಗಿಲಾದದ್ದೇನಲ್ಲ,
ತೀರ್ಪು ನಾವು ಅಪೇಕ್ಷೆ ಪಟ್ಟಂತೆ ಬಂದರೆ ಮಾತ್ರ ನಾವು ಅದನ್ನು ಸ್ವೀಕರಿಸ್ತೀವಿ. ಅದಾಗದೇ ಇದ್ದಂಥ ಪಕ್ಷದಲ್ಲಿ ನಾವು ಅದನ್ನು ವಿರೋಧ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳುವ ನಿಟ್ಟಿನಲ್ಲಿ ಅವರ ಒಂದು ಸ್ಟೇಟ್ಮೆಂಟ್ ಇರತಕ್ಕಂಥದ್ದು. ಇನ್ನು ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಏನಿದೆಯಲ್ಲ, ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡು ಈ ಮುಂಚೆಯೇ ಸ್ಪಷ್ಟಪಡಿಸಿದೆ. ಏನಂತ ಹೇಳಿದ್ರೆ, ಸಂಸತ್ತು ನಿಮ್ಮ ಬಳಿಯಲ್ಲಿರ್ಬೋದು, ಆದರೆ ರಸ್ತೆಗಳನ್ನು ನಾವು ನಮ್ಮ ಕೈಯಲ್ಲಿದೆ ರಸ್ತೆಗಳು, ನಾವು ರಸ್ತೆಗಿಳಿದು ಹೋರಾಟ ಮಾಡ್ತೀವಿ ಅಂತ. ಹಂಗಾಗಿ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡು ಈ ಒಂದು ಬಿಲ್ನ ವಿರುದ್ಧವಾಗಿ ಏನಾದರೂ ತೀರ್ಪು ಬಂದರೆ ನಾವು ಇದು ದೇಶದಾದ್ಯಂತ ಶಾಹೀನ್ ಬಾಗ್ ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳುವಂಥ ವಿಷಯ ನಡೆದಿರೋದು. ಆದರೆ ಇದಕ್ಕೆಲ್ಲವೂ ಪುಷ್ಟಿ ನೀಡುವಂತೆ 3 ಘಟನಾವಳಿಗಳು ನಡೆದೋಗಿದೆ ಈಗಾಗಲೇ. ಮೊಟ್ಟ ಮೊದಲನೆಯದಾಗಿ ಅಸ್ಕರ್ ಅಲಿ ಅಂತ ಹೇಳುವಂತಹ ಒಬ್ಬರು ಇವರ ಮಣಿಪುರದಲ್ಲಿರುವಂಥ ಇವರ ನಿವಾಸಕ್ಕೆ 5,000ಕ್ಕೂ ಹೆಚ್ಚಿನ ಮುಸಲ್ಮಾನರು ಬಂದು ಬೆಂಕಿಯನ್ನು ಇಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಇವರು ವಕ್ತ್ ಬಿಲ್ನ ತಿದ್ದುಪಡಿಯನ್ನು ಸಮರ್ಥನೆ ಮಾಡಿದ್ದಕ್ಕೋಸ್ಕರ ಇವತ್ತು ಅವರ ಮನೆಗೆ ಬೆಂಕಿಯನ್ನು ಹಾಕಿದ್ದಾರೆ. ಇವರು ಇವಾಗ ಕ್ಷಮೆ ಯಾಚನೆ ಮಾಡುವಂಥ ಮಟ್ಟಿನಲ್ಲಿ ನಿಂತಿರ್ತಕ್ಕಂಥದ್ದು. ಇದಾದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಮೊನ್ನೆ ಶುಕ್ರವಾರ ನಮಾಜ್ ಮುಗಿದ ಮೇಲೆ ಒಂದು ಸಂಘಟನೆ 300 ಜನರು ಪ್ರತಿಭಟನೆಯನ್ನು ಮಾಡಿದ್ರು. ಆವಾಗ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇವರೆಲ್ಲರಿಂದ 2 ಲಕ್ಷ ರೂಪಾಯಿಗಳ ಬಾಂಡನ್ನು ಪಡೆದುಕೊಂಡು ಇನ್ನು 1 ವರ್ಷಗಳ ಕಾಲ ನ್ಯಾಯಾಲಯದಿಂದ ಯಾವುದೇ ತೀರ್ಪು ಬರೋವರೆಗೂ ಯಾವುದೇ ವಿಧವಾದಂಥ ಪ್ರತಿಭಟನೆಯನ್ನು ಮಾಡಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಬೇಲನ್ನು ಕೊಟ್ಟು ಮನೆಗೆ ಕಳಿಸಿರ್ತಕ್ಕಂಥದ್ದು. SP ಒಬ್ಬಳು ಮಹಿಳಾ ನಾಯಕಿಗೆ 10 ಲಕ್ಷ ರೂಪಾಯಿಗಳ ಬಾಂಡನ್ನು ಪಡೆದುಕೊಂಡಿರೋದು. ಆದರೆ ಆಕೆ ಏನು ಹೇಳ್ತಾಳೆ ಅಂತ ಹೇಳಿದ್ರೆ, ನಾವು ಇದನ್ನು ವಿರೋಧ ಮಾಡೇ ಮಾಡ್ತೀವಿ, ರಸ್ತೆಗೆ ಬರಲಿಲ್ಲ ಅಂದರೂ ನಾವು ಬೇರೆ ಅನ್ಯ ಮಾರ್ಗಗಳಿಂದ ಇದನ್ನು ವಿರೋಧ ಮಾಡ್ತೀವಿ ಅಂತ ಹೇಳುವಂತಹ ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ನಾವಿಲ್ಲಿ ಒಳಹೊಕ್ಕು ನೋಡುವಾಗ ಇದನ್ನು ಮೀರಿ ಇನ್ನೊಂದು ಘಟನೆ ನಡೆದೋಗುತ್ತೆ. ಅದು ಜಮ್ಮು ಕಾಶ್ಮೀರದ ವಿಧಾನಸಭೆಯಲ್ಲಿ ನಿನ್ನೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸ್ಪೀಕರ್ ಅವರು ಸ್ಪಷ್ಟಪಡಿಸ್ತಾರೆ, ಹಲವಾರು ಬಾರಿ ಸ್ಪಷ್ಟಪಡಿಸಿದ್ರು. ನ್ಯಾಷನಲ್ ಕಾನ್ಫರೆನ್ಸ್ನ ಶಾಸಕರೇನಿದ್ದಾರೆ ಒಪ್ಪಲಿಕ್ಕೆ ತಯಾರಿಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಚರ್ಚೆ ನಡಿಬೇಕಂದ್ರೂ ಅದು ನ್ಯಾಯಾಲಯಕ್ಕೆ ಹೋಗಿರಬಾರ್ದು. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಂಥ ಹಂತದಲ್ಲಿ ಆ ಬಿಲ್ನ ಕುರಿತಾಗಿ, ಅಂದರೆ ಆ ಮಸೂದೆಯ ಕುರಿತಾಗಿ ಚರ್ಚೆ ಮಾಡೋಕ್ಕಾಗಲ್ಲ ಅಂತ ಸ್ಪೀಕರ್ ಅವರು ಸ್ಪಷ್ಟಪಡಿಸ್ತಾರೆ. ಜಮ್ಮು ಕಾಶ್ಮೀರದ ಸ್ಪೀಕರು ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಇತರ ಪಕ್ಷಗಳು ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. BJPಯ ಶಾಸಕರ ಮೇಲೆ ಮಾರಾಮಾರಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಲ್ಲದೆ, ಜಾಕೆಟ್ಗಳಿರ್ತಾವಲ್ಲ, ಈಗ ಹಾಕ್ಕೊಂಡಿರೋಂಥ ಜಾಕೆಟ್ಗಳನ್ನು ಹರಿದಿದ್ದಲ್ಲದೆ ಬಿಲ್ನ ಪ್ರತಿಯನ್ನು ಹರಿದು ಬಿಸಾಡಿ ಹೋಗಿರ್ತಕ್ಕಂಥದ್ದು. ಇದೆಲ್ಲ ಏನು ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ, ವಕಫ್ ಬಿಲ್ನ ತೀರ್ಪು ಏನಾದರೂ ಮುಸ್ಲಿಮರಿಗೆ ಒಪ್ಪಿಗೆಯಾಗದ ರೀತಿಯಲ್ಲಿ ಬಂದರೆ ಈ ದೇಶವನ್ನು ಒಂದು ಅರಾಜಕತೆಗೆ ದೂಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳುವಂತಹ ವಿಷಯಕ್ಕೆ ಪುಷ್ಟಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹಂಗಂದರೆ ಈ ಬಿಲ್ನಲ್ಲಿ ಸುಪ್ರೀಂ ಕೋರ್ಟ್ ಆಗಲಿ ಯಾವ ರೀತಿಯಾಗಿ ಈ ಬಿಲ್ಲನ್ನು ಈ ಒಂದು ದಾವೆಯನ್ನು ವಿಚಾರಣೆ ಮಾಡುತ್ತೆ ಅನ್ನೋದಕ್ಕೆ ಮೂಲವಾಗಿ 3 ಅಂಶಗಳನ್ನು ಸುಪ್ರೀಂ ಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಮೊಟ್ಟ ಮೊದಲನೆಯದಾಗಿ ಈ ಮಸೂದೆಯ ಅಂಗೀಕಾರ ಸಾಂವಿಧಾನಿಕವಾಗಿ ಆಗಿದೆಯಾ, ಅಂದರೆ ಸಾಂವಿಧಾನಿಕವಾಗಿ ಅಧಿಕಾರಾರೂಢವಾದಂಥ ಸರ್ಕಾರ ಮಾಡಿದೆಯಾ ಅನ್ನೋದು ಮೊದಲನೆಯ ಅಂಶವನ್ನು ಪರಿಗಣನೆಗೆ ತಗೊಳ್ಳುತ್ತೆ. ಎರಡನೆಯದು, ಎಲ್ಲಾದರೂ ಸಂವಿಧಾನದ ಮೂಲ ಭಾವನೆಗಳಿಗೆ ವಿರುದ್ಧವಾಗಿ ಈ ಕಾನೂನು ಅಥವಾ ಮಸೂದೆ ರಚನೆ ಆಗಿದೆಯಾ ಅನ್ನೋದನ್ನು ನೋಡುತ್ತೆ. ಮತ್ತು ಬಹುಮುಖ್ಯವಾಗಿ ಮೂರನೇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯಾರಿಗಾದರೂ ಒಂದು ಹಕ್ಕನ್ನು ಕಸಿಯುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆಯಾ, ಅಂದರೆ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಒಂದು ಸರ್ವಾಧಿಕಾರಿ ಧೋರಣೆಯಿಂದ ಈ ನಿಯಮವನ್ನು ರಚಿಸಲಾಗಿದೆಯಾ, ಇದರಿಂದ ಯಾರಿಗಾದರೂ ಹಕ್ಕುಗಳ ಚ್ಯುತಿಯಾಗುತ್ತಾ ಅಂತೇಳುವಂಥ 3 ಪ್ರಮುಖ ಅಂಶಗಳನ್ನು ಇಟ್ಕೊಂಡು ಮತ್ತು ಬೇರೆ ಬೇರೆ ಸೆಕ್ಷನ್ಗಳನ್ನು, ಆರ್ಟಿಕಲ್ಗಳನ್ನು ಓರೆ ಹಚ್ಚಿ ನೋಡಿ ತೀರ್ಪನ್ನು ಕೊಡ್ತಕ್ಕಂಥದ್ದು. ಆದರೆ ಇಲ್ಲಿ 4-5 ಕಾನೂನುಗಳನ್ನು ನಾವಿಲ್ಲಿ ನೋಡಲೇಬೇಕಾಗುತ್ತೆ. ಈಗ ಈ ಯಾರು ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿದಾರೋ ಇವರು ಬಹು ಪ್ರಮುಖವಾಗಿ ಆರ್ಟಿಕಲ್ 32ನೇ ವಿಧಿಯ ಒಂದು ಆರ್ಟಿಕಲ್ 32ನೇ ಒಂದು ಇದರ ಪ್ರಕಾರ ಇವರು ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು. ಆರ್ಟಿಕಲ್ 32 ಏನು ಹೇಳುತ್ತೆ ಅಂದರೆ, ನಮ್ಮ ಹಕ್ಕುಗಳಿಗೆ ಚ್ಯುತಿ ಆದಾಗ ನಾವು ಅದನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರ ಇರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಹಾಗಾಗಿ ಇದ್ರ ಮೇಲೆ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಹೋಗಿರ್ತಕ್ಕಂಥದ್ದು. ಇದು ಕೇಸನ್ನು ನಿಲ್ಲಿಸುವಂಥ ಸಾಧ್ಯತೆ ಇದೆ. ಆದರೆ ನಾವು ಒಳಹೊಕ್ಕು ನೋಡುವಾಗ ಈ ಬಿಲ್ನಲ್ಲಿ 40A ಅಂತಿದೆ. ಇದೇ ಇವ್ರಿಗೆಲ್ರಿಗೂ ಬಹುಮುಖ್ಯವಾಗಿ ಚುಚ್ತಾ ಇರೋವಂಥ ವಿಚಾರ.
40A ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ವಕ್ತ್ ಬಿಲ್ ಬೆರಳಿಟ್ಟು ಯಾವುದನ್ನು ತನ್ನ ಆಸ್ತಿ ಅಂತ ಘೋಷಣೆ ಮಾಡ್ಕೊಳ್ತಾ ಇತ್ತೋ ಅದನ್ನು ನೀವು ಕೋರ್ಟಲ್ಲಿ ಪ್ರಶ್ನೆ ಮಾಡೋಂಗಿರಲಿಲ್ಲ. ಅಂದರೆ PIL ಹಾಕಬೇಕು ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಹಾಕೋಕ್ಕಾಗಲ್ಲ. ತುಂಬ ಶಕ್ತಿವಂತರಿರಬೇಕು, ಕಾನೂನಿನ ಆಳವಾದ ಜ್ಞಾನ ಹೊಂದಿರಬೇಕು, ಅದಕ್ಕೆ ಯಥೇಚ್ಛವಾಗಿ ಖರ್ಚು ಕೂಡ ಆಗ್ಬೋದು ಅಂದ್ಕೊಂಡಿದ್ದೀನಿ. ಅಂಥವ್ರು ಮಾತ್ರ ಬಲಾಢ್ಯ ಒಂದು ಸಾಮರ್ಥ್ಯ ಇರೋವಂಥವ್ರು ಮಾತ್ರ ಪ್ರಶ್ನೆ ಮಾಡ್ಬೋದಾಗಿತ್ತು. ಒಬ್ಬ ಸಾಮಾನ್ಯ ನಾಗರಿಕ PIL ಹಾಕಿ ಜಯಿಸುವಂಥ ಸಂಭವಗಳು ಕಡಿಮೆ ಇರ್ತಾಯಿತ್ತು. ಹಾಗಾಗಿ ಇವಾಗ ಹೋಗಿರೋರೆಲ್ಲ ರಾಜಕೀಯ ಪಕ್ಷಗಳೇ. ಇವರ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ನಮ್ಮನ್ನು ಆಳುವಂಥ ರಾಜಕೀಯ ಪಕ್ಷಗಳು ದೂರದೃಷ್ಟಿಯಿಂದ ದೇಶದ ಭದ್ರತೆಗೆ ಪೂರಕವಾಗಿ ಕೆಲಸ ಮಾಡಬೇಕೇ ಹೊರತು ಇವರ ವೋಟ್ ಬ್ಯಾಂಕನ್ನು ಭದ್ರಪಡಿಸ್ಕೊಳ್ಳೋ ರೀತಿಯಲ್ಲಿ ದೃಷ್ಟಿತ್ವ ಇವ್ರದ್ದು. ಅವತ್ತೇ ಇವರೆಲ್ಲ ಇದನ್ನು ವಿರೋಧ ಮಾಡಿದಿದ್ರೆ ಮನಮೋಹನ್ ಸಿಂಗ್ರಾಗಲಿ PV ನರಸಿಂಹರಾವ್ ಅವರಾಗಲಿ ಇಂಥ ಒಂದು ಸಂವಿಧಾನಕ್ಕೂ ಮೀರಿದಂತಹ ಅಪರಿಮಿತವಾದ ಅಧಿಕಾರವನ್ನು ಕೊಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ರೀ. ನಾನು ಈ ಅಂಶವನ್ನು ಯಾಕೆ ನಿಮ್ಮೆಲ್ಲರ ಮುಂದೆ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಬಿಲ್ಲನ್ನು ಉಭಯ ಸದನಗಳಲ್ಲಿ ಅಂಗೀಕಾರ ಪಡ್ಕೊಳ್ಳೋವಾಗ ಲೋಕಸಭೆಯಲ್ಲಿ 233 ಜನ ಏನು ಶಾಸಕರು ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದರಲ್ಲಿ ಬಹುತೇಕರೆಲ್ಲ ಹಿಂದೂಗಳೇ ತಾನೇ ಇರೋದು. ಹಂಗಂದ್ರೆ ಇವ್ರಿಗೆ ದೇಶದ ಭವಿಷ್ಯಕ್ಕಿನ್ನ, ದೇಶದ ಭದ್ರತೆ ಸಮಗ್ರತೆಗಿನ್ನ ಮಿಗಿಲಾಗಿ ಮುಂದಿನ ದಿನಗಳಲ್ಲಿ ನಮ್ಮ ವೋಟ್ ಬ್ಯಾಂಕ್ಗೆ ಎಲ್ಲಿ ಸಂಚಕಾರ ಬರುತ್ತೋ ಅಂತ ಹೇಳೋಂಥ ಈ ಸಂಸದರಿದಾರಲ್ಲ, ಇವರು ಈ ದೇಶದ ಭದ್ರತೆಗೆ ಮಾರಕ ಅಂತ ನಾವು ಹೇಳ್ಬೋದು. ಅದಾದಮೇಲೆ ರಾಜ್ಯಸಭೆಯಲ್ಲಿ 95% ಇದಿರಲ್ಲ, ವಿರೋಧವನ್ನು ವ್ಯಕ್ತಪಡಿಸಿದಾರಲ್ಲ, ಇಂಥವರು ದೇಶದಲ್ಲಿ ಅರಾಜಕತೆಯನ್ನು ಹುಟ್ಟಾಕೋದಕ್ಕೆ ಪುಷ್ಟಿ ಕೊಡ್ತಾರೆ ಅಂತ ಕೂಡ ನಾವು ಹೇಳಿದ್ರೆ ತಪ್ಪಾಗಲ್ಲ ಅಂದ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಿ ಸಂವಿಧಾನದ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಕ್ಕಂಥ ಪ್ರಶ್ನೆಯೇ ಬರಲ್ಲ. ಯಾಕೆ ಅಂತ ಹೇಳಿದ್ರೆ, ಹೇಗೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಹೇಳಲಾಗಿದೆಯೋ ಹಾಗೆ ಮೂಲಭೂತ ಕರ್ತವ್ಯಗಳನ್ನು ಹೇಳಲಾಗಿದೆ. ಮತ್ತು ಇಲ್ಲಿ ಯಾರ ಧಾರ್ಮಿಕ ಹಕ್ಕನ್ನು ಕೂಡ ಸರ್ಕಾರ ಕಸಿತಾ ಇಲ್ಲ. 40Aಗೆ ಮಾತ್ರ ತಿದ್ದುಪಡಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಭೂಮಿಯ ವ್ಯವಹಾರ ಏನು ಮಾಡಿದೆ ವಕ್ಫ್ ಬೋರ್ಡು, ಇದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳುವಂಥ ವಿಷಯವನ್ನು ಮಾತ್ರ ಇಲ್ಲಿ ತೊಗೊಂಡಿರತಕ್ಕಂಥದ್ದು. ಇದರಲ್ಲಿ ವಕ್ತ್ ಬೈ ಪ್ರಾಕ್ಟೀಸ್, ವಕ್ತ್ ಬೈ ಯೂಸರ್ ಅಂತ 2 ಕಾಲಮ್ ಬರುತ್ತೆ. ಇದರ ಅಡಿಯಲ್ಲಿ ಯಾರು ಬೇಕಾದ್ರೂ ದಾನ ಕೊಡ್ಬೋದು, ಮತ್ತು ಯಾರು ಆಸ್ತಿಯನ್ನು ಅನುಭವಿಸ್ತಾ ಇದ್ದಾರೋ ಅದು ಅವ್ರದ್ದು ಅಂತ ಹೇಳುವಂಥ ಕಾಲಮ್ಗಳಿದೆ. ಇದರಲ್ಲೇನಾದರೂ ಒಂದು ಸಣ್ಣ ಪುಟ್ಟ ಒಂದು ಇದಾಗ್ಬೋದೇ ಹೊರತು, ತಿದ್ದುಪಡಿಗಳಾಗ್ಬೋದೇ ಹೊರತು ನ್ಯಾಯಾಲಯದಲ್ಲಿ ಸಂಪೂರ್ಣವಾಗಿ ಈ ಉಮೀದ್ ಬಿಲ್ಲನ್ನು ಸಾರಾಸಟ್ಟಾಗಿ ನ್ಯಾಯಾಲಯ ಎಲ್ಲೂ ತಳ್ಳಾಕೋದಿಲ್ಲ ಅಂತ ಹೇಳುವಂಥ ವಿಚಾರ ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಮತ್ತು 300A ಅಂತ ಹೇಳುವಂಥ ಇದರಲ್ಲಿ ಆಸ್ತಿಯನ್ನು ಹೊಂದತಕ್ಕಂಥದ್ದು ಕೂಡ ನಮ್ಮ ಹಕ್ಕುಗಳಾಗಿದೆ ಅಂತ ಹೇಳುವಂಥ ವಿಚಾರ ಕೂಡ ಇವತ್ತು ಮುನ್ನೆಲೆಗೆ ಬಂದಿರೋದು. ಮತ್ತು 25 ಮತ್ತು 26ನ ಅನ್ವಯ ಅಲ್ಪಸಂಖ್ಯಾತರ ಅಂತ ಏನು ಕಾಲಮ್ ಬರುತ್ತೆ, ಇದರಲ್ಲಿ ಇವರ ಧಾರ್ಮಿಕ ಆಚರಣೆಗಳಲ್ಲಿ ಯಾರು ಹಸ್ತಕ್ಷೇಪ ಮಾಡಬಾರ್ದು ಅಂತ. ಇವಾಗ ನಿಮ್ಮ ಧಾರ್ಮಿಕ ಆಚರಣೆಗಳ ವಿಚಾರದಲ್ಲಿ ಯಾರು ಹಸ್ತಕ್ಷೇಪವನ್ನು ಮಾಡಿಲ್ಲ. ಇವಾಗ ಸೂಫೀಸ್ ಅಂತರು ಇದು ಮಾಡ್ತಾರಲ್ಲ, ಅದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡಿಲ್ಲ. ನಮಾಜ್ನಲ್ಲಿ ಯಾರೂ ಹಸ್ತಕ್ಷೇಪ ಮಾಡಿಲ್ಲ. ಕುರಾನ್ ಪಠನ ಮಾಡಬೇಡಿ ಅಂತೇಳಿಲ್ಲ. ಮದ್ರಾಸದಲ್ಲಿ ಶಿಕ್ಷಣ ಕೊಡಬೇಡಿ ಅಂತೇಳಿಲ್ಲ. ಮತ್ತು ನೀವು ಈದ್ಗಾ ಮೈದಾನದಲ್ಲಿ ನಮಾಜ್ಗಳನ್ನು ಮಾಡಬೇಡಿ ಅಂತೇಳಿಲ್ಲ. ಏನೂ ಮಾಡಿಲ್ಲ. ಇಲ್ಲ, ನೀವು ಯಾರು ಪ್ರಾರ್ಥನೆ ಮಾಡಬೇಡಿ ಅಂತೇಳಿಲ್ಲ. ಇಲ್ಲಿ ಆಗಿರ್ತಕ್ಕಂಥದ್ದು ಇಷ್ಟೇ, ವಕ್ಫ್ ಬೋರ್ಡ್ ನಿಯಮಾವಳಿಗಳ ಪ್ರಕಾರ ನಡೀತಾ ಇರಲಿಲ್ಲ. ಹಾಗಾಗಿ ಇವತ್ತು ವಕ್ಫ್ ಬೋರ್ಡ್ನ ಆಡಳಿತ ವ್ಯವಸ್ಥೆಯಲ್ಲಾಗುವಂಥ ಒಂದು ಎಡವಟ್ಟುಗಳನ್ನು ಸರಿಪಡಿಸೋದಕ್ಕೆ ಮಾತ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು. ಅದನ್ನು ಅಧಿಕೃತಪಡಿಸ್ಬೇಕು ಕರೆಕ್ಟಾಗಿ ದಾಖಲಾತಿಗಳನ್ನು ಅನ್ನೋಂಥ ಪ್ರಯತ್ನ. ಹಾಗಾಗಿ ಇದು ಒಂದು ವಿಷಯ. ಎರಡನೇದು, ಇವ್ರು ಇನ್ನೊಂದು ವಿಷಯವನ್ನು ಏನು ರೈಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದೂ ದೇವಾಲಯಗಳ ವಿಷಯವನ್ನು ಯಾವಾಗ ತೊಗೊಂಬರ್ತಾರೆ ಅಂದರೆ, ಸರ್ಕಾರದ ಅಧೀನದಲ್ಲಿರ್ಬೋದು, ಖಾಸಗಿ ದೇವಾಲಯಗಳಿರ್ಬೋದು, ಎಲ್ಲವೂ ಸರ್ಕಾರದ ನಿಯಮಾವಳಿಗಳ ಪ್ರಕಾರನೇ ನಡೀತಕ್ಕಂಥದ್ದು. ಪ್ರತಿ ವರ್ಷ ಒಂದು ಲೆಕ್ಕ ಪರಿಶೋಧನೆ ಆಗುತ್ತೆ, ಟ್ಯಾಕ್ಸನ್ನು ಕಟ್ಟಲಾಗುತ್ತೆ, ಮತ್ತು ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡಲಾಗುತ್ತೆ, ನೀರಾವರಿ ಬಿಲ್ ಪಾವತಿ ಮಾಡಲಾಗುತ್ತೆ, ಕಂದಾಯ ಪಾವತಿ ಮಾಡಲಾಗುತ್ತೆ. ಉಂಡಿಯ ಹಣದ ಖರ್ಚು ವೆಚ್ಚಗಳ ಲೆಕ್ಕವನ್ನು ಸರ್ಕಾರಕ್ಕೆ ಕಂಪಲ್ಸರಿಯಾಗಿ ಕಟ್ಟುನಿಟ್ಟಾಗಿ ಪ್ರತಿಯೊಂದು ದೇವಾಲಯವು ತೋರಿಸುತ್ತೆ. ಆದರೆ ಈಗ ಯಾರು ಮುತಾವಲಿಗಳಿದ್ದಾರೆ, ಈ ವಕ್ಫ್ ಬಿಲ್ನ ಮೇಂಟೈನ್ ಮಾಡೋವಂಥವ್ರು, ಅವರು ಎಲ್ಲಿ ಸರ್ಕಾರಕ್ಕೆ ಸ್ಪಷ್ಟವಾದ ಲೆಕ್ಕವನ್ನು ತೋರಿಸಿದ್ದಾರೆ ಅಂತ ಹೇಳುವಂಥ ಪ್ರಯತ್ನ ಮಾಡುತ್ತೆ. ಅಂದರೆ ನಾವಿಲ್ಲಿ ತಿಳ್ಕೊಬೇಕಾಗಿರೋದು ಸರಳವಾಗಿ, ಹಿಂದೂ ದೇವಾಲಯಗಳು ಸರ್ಕಾರದ ನಿಯಮಾವಳಿಗಳ ಪ್ರಕಾರ ನಡೀತಾ ಇದೆ. ಅದೇ ಒಂದು ಆರ್ಡರಲ್ಲಿ ಇವರು ಬರಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನಷ್ಟೇ ಸರ್ಕಾರ ಇವತ್ತು ಮುಂದಿಟ್ಟಿರ್ತಕ್ಕಂಥದ್ದು. ಮತ್ತು 2930 ಪ್ರಕಾರ ಇವರು ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸಬಹುದು, ಅದಕ್ಕೆ ಯಾರ್ದು ತೊಂದರೆ ಇಲ್ಲ. ಆದರೆ ಇವತ್ತು ರಾಜ್ಯ ಸರ್ಕಾರಗಳು ಹೇಳಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈಗ ಸ್ಮಶಾನಗಳು ಅಂದರೆ ಇವರು ಇದು ಬರುತ್ತಲ್ಲ ಕಬ್ರಸ್ತಾನ್ಗಳು, ಅದರ ಹಕ್ಕು ರಾಜ್ಯದ ಹತ್ರ ಮಾತ್ರ ಇದೆ. ಇದರಲ್ಲಿ ಹೆಂಗೆ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡುತ್ತೆ ಅನ್ನೋವಂಥ ವಿಷಯವನ್ನು ಎತ್ತಿದ್ದಾರೆ.
ಮೇಯ್ನಾಗಿ ನಾವು ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಜಿಲ್ಲಾಧಿಕಾರಿಗಳಿಗೆ ಏನು ಸರ್ವಾಧಿಕಾರವನ್ನು ಕೊಟ್ಟಿಲ್ಲ. ಜಿಲ್ಲಾಧಿಕಾರಿಗಳನ್ನು ಪ್ರಶ್ನೆ ಮಾಡ್ಬೋದು, ನೀವು ಕೋರ್ಟಿಗೆ ಹೋಗ್ಬೋದು, ಮತ್ತೆ ಜಿಲ್ಲಾಧಿಕಾರಿಗಳು ಹೇಳಿದ್ದೆ ಕೊನೆ ಆಗುತ್ತೆ ಅಂತ ಏನಿಲ್ಲ. ಹಾಗಾಗಿ ಅಪರಿಮಿತವಾದಂಥ ಅಧಿಕಾರವನ್ನು ಕೊಟ್ಟವರು ಇವತ್ತು ನೋಡ್ಕೊಳಂಗೆ ಆಗಿರೋವಂಥದ್ದು. ಈ ಎಲ್ಲ ವಿಷಯಗಳು ಇಲ್ಲಿ ಗಣನೆಗೆ ಬರುತ್ತೆ. ಹಾಗಾಗಿ ಇಲ್ಲಿ ಮುಸ್ಲಿಂ ಸಮಾಜ ಸೂಕ್ಷ್ಮವಾಗಿ ನೋಡಬೇಕಾಗಿರೋದು ಏನಂದರೆ, ಕೇವಲ ನಮ್ಮ ಹಕ್ಕುಗಳ ವಿಷಯವಾಗಿ ಮಾತ್ರ ಮಾತನಾಡಬಾರ್ದು, ಕರ್ತವ್ಯಗಳು ಕೂಡ ಇರುತ್ತೆ. ಸರ್ಕಾರ ಮಾಡುವಂಥ ನಿಯಮಾವಳಿಗಳ ಆಧಾರದಲ್ಲಿ ನಾವು ನಡ್ಕೊಳ್ಬೇಕು ಅಂತ ಹೇಳುವಂಥ ವಿಚಾರವೂ ಕೂಡ ಇಲ್ಲಿ ಗಣನೆಗೆ ಬರುತ್ತೆ. ಹಾಗಾಗಿ ಹಲವಾರು ನ್ಯಾಯಾಂಗ ವಿಶ್ಲೇಷಕರು, ನ್ಯಾಯವನ್ನು ಬಲ್ಲವರು ಹೇಳುವಂತೆ ಈ ಬಿಲ್ಲು ಎಲ್ಲಿ ಕೂಡ ಬಿದ್ದೋಗೋದಿಲ್ಲ. ಆದರೆ ನಮಗಿಲ್ಲಿ ಬರ್ತಕ್ಕಂಥ ಮೂಲ ವಿಚಾರ ಏನು ಅಂತ ಹೇಳಿದ್ರೆ, ಈಗ ನಾನು 3 ಘಟನಾವಳಿಗಳನ್ನು ನಿಮಗೇನು ಮಾಡಿದೆ, ತಿಳಿಸಿದೆ, ಅಹಿತಕರ ಘಟನೆಗಳು. ಇದನ್ನು ಇಟ್ಕೊಂಡು ದೇಶದಲ್ಲಿ ಎಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾರೋ ಅದನ್ನು ಹೆಂಗೆ ತಕಬಂದಿಗೆ ತರಬೇಕು ಅನ್ನೋ ಪ್ರಶ್ನೆ ಮಾತ್ರ ನಮ್ಮೆಲ್ಲರ ಮುಂದೆ ಉಳಿಯುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟು ಇಲ್ಲಿ 3 ಅಂಶಗಳು, ಪ್ರಧಾನವಾದ ಅಂಶಗಳನ್ನು ಗಣನೆಗೆ ತಗೊಂಡು ಕೂಲಂಕುಷವಾಗಿ ಪ್ರತಿಯೊಂದು ಅಂಶವನ್ನು ಪರಿಗಣನೆಗೆ ತಗೊಂಡು ತೀರ್ಪನ್ನು ಕೊಡುತ್ತೆ. ಆದರೆ ಇವತ್ತು ನಾವೆಲ್ಲರೂ ಸಂವಿಧಾನದ ರಕ್ಷಕರು ಅಂತ ಬಿಂಬಿಸ್ಕೊಳ್ತಾ ಇದ್ದಾರಲ್ಲ, ಇಷ್ಟು ದಿನ ಏನು ಹೇಳ್ತಾ ಇದ್ರು, ನಾವು ನ್ಯಾಯಾಲಯಕ್ಕೆ ಹೋಗಬಾರ್ದು, ವಕ್ತು ಟ್ರಿಬ್ಯುನಲಲ್ಲೇ ಎಲ್ಲ ಡಿಸೈಡ್ ಆಗಬೇಕು ಅಂತ ಹೇಳ್ತಾ ಇದ್ದವರು ಇವತ್ತು ನ್ಯಾಯಾಂಗದ ಕದವನ್ನು ತೊಟ್ಟಿದ್ದಾರೆ. ನ್ಯಾಯಾಲಯ ಕೊಡುವಂಥ ತೀರ್ಪಿಗೆ ಇವತ್ತು ಮುಸ್ಲಿಂ ಸಮಾಜದ ಯಾರು ಪ್ರಜ್ಞಾವಂತರಿದ್ದಾರೆ ಅವರು ಭದ್ರಾಗಿರಬೇಕು. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ವಕ್ತು ಬೋರ್ಡ್ನಲ್ಲಿ ನಡೆದಂತಹ ವ್ಯಾಪಕ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಬೇಕು ಅನ್ನೋ ವಿಷಯ ಇಟ್ಕೊಂಡು ಯಾರು ಹಿಂಬಾಲಕರಿರ್ತಾರೋ, ಯಾರು ಪ್ರಚೋದನೆಗೆ ಒಳಪಡ್ತಾರೋ ಅಂಥವ್ರನ್ನ ಎತ್ತಿ ಕಟ್ಟಿ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ತೆರೆಮರೆಯ ಹಿಂದೆ ನಡೀತಾ ಇರತಕ್ಕಂಥದ್ದು. ಅದಕ್ಕೆ ತಕ್ಕ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಟ್ಟೇ ಕೊಡುತ್ತೆ. ಹಾಗಾಗಿ ದೇಶದ ಗಂಭೀರವಾದಂಥ ಸಮಸ್ಯೆಗಳನ್ನು ಯಾವತ್ತಿಗೂ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಅದಕ್ಕೆ ತಕ್ಕ ಮಟ್ಟಲ್ಲೇ ನಾವು ಚಿಕಿತ್ಸೆಯನ್ನು ಕೊಡದೆ ಹೋದರೆ ಇದು ಒಂದು ಗ್ಯಾಂಗ್ರೀನೋ ಕ್ಯಾನ್ಸರೋ ಆಗಿ ಈ ದೇಶದ ಒಂದು ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂತಹ, ದೇಶದ ಭದ್ರತೆಯನ್ನು ಬುಡಮೇಲು ಮಾಡುವಂತಹ, ಪ್ರತ್ಯೇಕತೆಯನ್ನು ಹುಟ್ಟು ಹಾಕ್ತಕ್ಕಂತಹ ವಿಷಯ ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಯಾರ್ರೀ? ಇವತ್ತು ಕೇವಲ 55 ಲಕ್ಷನೋ 52 ಏನೋ ಇದೆ ಚೇಂಜು ಪಾರ್ಸಿಗಳು, ಇವರನ್ನು ನಾವು ಅಲ್ಪಸಂಖ್ಯಾತರು ಅಂತ ಹೇಳ್ಬೋದು. ಕೇವಲ ಹತ್ರ 1 ಕೋಟಿ 2 ಕೋಟಿ ಅಷ್ಟಿರುವಂತಹ ಜೈನರನ್ನು ನಾವು ಅಲ್ಪಸಂಖ್ಯಾತರು ಅಂತ ಹೇಳ್ಬೋದು. ಕೇವಲ ಒಂದು 3, 4, 5 ಕೋಟಿ ಜನರಿರೋಂಥ ಕ್ರೈಸ್ತರನ್ನು ನಾವು ಅಲ್ಪಸಂಖ್ಯಾತರು ಅನ್ಬೋದು, ಬೌದ್ಧರನ್ನು ಅಲ್ಪಸಂಖ್ಯಾತರು ಅನ್ಬೋದು. ಆದರೆ ಹಲವಾರು ಭಾಗಗಳಾಗಿ ವಿಭಜನೆ ಆಗೋಗಿದ್ದಾರಲ್ಲ ಟ್ರೈಬಲ್ಸು, ಬುಡಕಟ್ಟು ಸಮುದಾಯ, ಅವರನ್ನು ನಾವು ಅಲ್ಪಸಂಖ್ಯಾತರು ಅನ್ಬೋದು. ಆದರೆ ದೇಶದ ರಾಜಕೀಯ ವ್ಯವಸ್ಥೆಯನ್ನೇ ತಿರುಗುಮರುಗು ಮಾಡಬಲ್ಲಂತಹ ಶಕ್ತಿ ಇರೋವಂಥವ್ರು, ದೇಶದ 84 ಲೋಕಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕರಾಗುವಂತ ಹೇಳುವಂಥವ್ರು, ಮತ್ತು ಈ ದೇಶದಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಅರಾಜಕತೆಯನ್ನು ಹುಟ್ಟಾಕ್ತೀವಿ ಅಂತ ಹೇಳುವಂತಹ ಈ ಮುಸ್ಲಿಂ ಸಮುದಾಯದವರನ್ನು ನಾವು ಹೆಂಗ್ರಿ ಅಲ್ಪಸಂಖ್ಯಾತರು ಅಂತ ಹೇಳೋದು? ಇದಕ್ಕೇನು ಮಾನದಂಡಗಳು ಅನ್ನೋಂಥ ಪ್ರಶ್ನೆಯು ಕೂಡ ನಮ್ಮನ್ನು ಇವತ್ತು ಕಾಡುತ್ತೆ. ಹಾಗಾಗಿ ವಕ್ತು ಬಿಲ್ನ ಈ ಹೆಬ್ಬಾವೇನಿದೆಯಲ್ಲ, ಇದರ ಒಂದು ಹಸಿವಿಗೆ ಕಡಿವಾಣ ಹಾಕುವಂತಹ ಕೆಲಸವನ್ನು ನ್ಯಾಯಾಲಯ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೆ ಅನ್ನುವಂಥ ಒಂದು ಆಶಯದೊಂದಿಗೆ ಇಂದಿನ ಆಟೋವಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೀವಿ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.